MG ರೋಡ್ ಬಂದಿದ್ದೀವಿ. ಕನ್ನಡ ಗೊತ್ತಿಲ್ಲ. ಜಸ್ಟ್ 10 rupees. ಟೇಕ್ ಇಟ್. ಹಾಯ್ ಮೇಡಮ್. No, it's fine. ಜಸ್ಟ್ 10 rupees. Sorry? 10 rupees. No. ಇದು 10 ರೂಪಾಯಿ, ಇದು 5 ರೂಪಾಯಿ. ಇಷ್ಟು 50. ಹಾಕಪ್ಪ ನೋಡಿ, ಪಾಪ ಇಂಡಿಪೆಂಡೆಂಟ್ ಆಗಿ 50 ರೂಪಾಯಿ ಕೊಟ್ಬಿಟ್ಟು ತಗೊಂಡ್ಬಿಟ್ರು. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್ ಸಿಸ್ಟರ್. ಹಬ್ಬ ಲಾಟ್ರಿ ಎಂಜಾಯ್ ಇದ್ದಾರೆ. ಪ್ಲೀಸ್ ತಗೊಳ್ಳಿ ಮೇಡಮ್. 10 rupees ಓನ್ಲಿ ಒನ್. ಓಕೆ, ಥ್ಯಾಂಕ್ ಯು ಬಾಯ್. ಬೆಳಿಗ್ಗೆ 9 ಗಂಟೆ 8:30 9 ಗಂಟೆಯಿಂದ ಸಂಜೆ 5:30 6 ಗಂಟೆ ತನಕ ಮಾಡಿರುವಂಥ ವ್ಯಾಪಾರದ ದುಡ್ಡು. ನಿಜವಾದ ಸಂಪಾದನೆ ಅಂದರೆ ಇದೇನೆ. ಸರ್ ಅಮೇಝಿಂಗ್ ಆಗಿತ್ತು ಸರ್, ಸಖತ್ ಎಂಜಾಯ್ ಮಾಡಿದ್ವಿ ನಾವು. ಮೇಡಮ್ ನೀವ್ ಹೇಳಿ ಹೇಗಿತ್ತು? ಖುಷಿ ಆಯ್ತು ನೋಡಿ, ಎಲ್ಲರೂ ಅಳ್ತಾ ಇದ್ರು ಅವರು ಗಂಡಂದಿರ ಸಂಪಾದನೆ ನೋಡ್ಬಿಟ್ಟು. ನನಗೆ ಯಾಕಂದ್ರೆ ಇವರೇ ಕಾಮಿಡಿ ಮಾಡ್ಕೊಂಡು ವ್ಯಾಪಾರ ಮಾಡ್ತಾ ಇದಾರೆ ಮೇಡಮ್. ಹೆಂಗ್ ಅಳು ಬರುತ್ತೆ ಅದ್ ನೋಡಿ ಹೇಳಿ. ಅಣ್ಣವ್ರ ಸಮಾಧಿ ಮುಂದೆನೆ ಸ್ಟಾರ್ಟ್ ಮಾಡಿದಾಗ ನನಗೆ ಅಲ್ಲಿ ಒಂದು ವೈಬ್ಸ್ ಬಂತು. ಯಾಕಂದ್ರೆ ಅಪ್ಪು ಸರ್ ತೀರ್ಕೊಂಡ್ಮೇಲೆ ನಾನು 1 ವರ್ಷ ಅಲ್ಲಿ ಹೋಗಿರ್ಲಿಲ್ಲ. ನಾನು ಫಸ್ಟ್ ಟೈಮ್ ಅವ್ರ ಮನೆಗೆ 2014 ಅಮ್ಮ ಅವ್ರ ಬರ್ಡೇ ಇತ್ತು, ಬನ್ನಿ ಅಂತ ಹೇಳ್ಬಿಟ್ಟು ಮಿಮಿಕ್ರಿ ಶೋ ಕೊಡಿ ಅಂತಂದ್ರು. ಸಂಜೆ ಹೋಗಿ ಕೊಟ್ಟ ತಕ್ಷಣ ಎಲ್ಲ ನೀಟಾಗಿ ಗಮನಿಸಿದ್ರು, ನನ್ನ ಜೊತೆ ಬಂದಿರೋರನ್ನೆಲ್ಲ ಗಮನಿಸಿದ್ರು. ಅದಾದ್ಮೇಲೆ ಸರಿ ಹೋಗಿದ್ ಬರ್ತೀರಾ ಅಂತ ಹೇಳ್ಬಿಟ್ಟು ಗೇಟ್ ವರೆಗೆ ಬಂದ್ರು. ಎಲ್ಲಿ ನಿಮ್ಮ ವೆಹಿಕಲ್ ಅಂದ್ರು. ನನ್ನ ಫ್ರೆಂಡ್ ಒಬ್ರು ಮ್ಯೂಸಿಕ್ ಡೈರೆಕ್ಟರ್ ಕಾರ್ ತಂದಿದ್ರು. ಸರಿ ಎತ್ತಬೇಕಾದ್ರೆ ಹಿಂಗ್ ಮಾತಾಡ್ಸ್ಕೊಂಡು ಅವರು ತುಂಬಾ ಚೆನ್ನಾಗಿ ಮಾಡಿದ್ವಿ, ಕೋಟ್ ತುಂಬಾ ಚೆನ್ನಾಗಿದೆಯಲ್ಲ ಅಂತ ಹಿಂಗಂದ್ರು. ಅವ್ರ ಪರ್ಸನಲ್ಲು ಕುಮಾರ್ ಅಂತಿದ್ರು. ಸುಮ್ಮನೆ ಎಡಗಡೆ ಹಿಂಗೆ ಅಂದಿದಾರಲ್ಲ, ನಂಗೆ ಗೊತ್ತಿಲ್ಲ ಅದು. ನಾ ಯಾಕಂದ್ರೆ 2 ಖಾಲಿ ಕೈ ಇತ್ತು. ತುಂಬ ಚೆನ್ನಾಗಿದೆಯಲ್ಲ, ಕೋಟ್ ತುಂಬ ಚೆನ್ನಾಗಿದೆಯಲ್ಲ ಹಿಂಗಂತ ಹಿಂಗೆ ಇಸ್ಕೊಂಡು ಹಿಂಗೆ ತೆಗೆದು ಹಿಂಗೊಳಗೆ ಹಾಕ್ಬಿಟ್ಟು ಹತ್ಕೊಳ್ಳಿ ಅಂದ್ಬಿಟ್ಟು ತುಂಬ ದೊಡ್ಡ ಅಮೌಂಟೇ ಕೊಟ್ಟಿದ್ದು ನನಗೆ ಅವತ್ತು. ಸರ್ ಇಲ್ಲ ನೀವು ಹತ್ಕೊಳ್ಳಿ ಅಂತ. ಪಾಪ ಕುಮಾರ್ ಸರ್ ಬಾಯ್ ಅಂತ ಹೊರಟ್ಬಿಟ್ರು. ಕುಮಾರ್ ಅವರು ಡೋರ್ ಹಾಕ್ಬಿಟ್ಟು ಹೊರಡಿ ಆಮೇಲೆ ಮಾತಾಡೋಣ ಅಂತಂದ್ರು. ಇನ್ನು ದುಡ್ಡು ಏನು ಮಾಡೋದು, ಇಷ್ಟೆಲ್ಲ ಇದೆ ದುಡ್ಡು. ಅವ್ರ ನೆನಪಿಗೆ ಏನಾದ್ರು ತಗೋಬೇಕು ಅಂತ ಅವಿನ್ಯೂ ರೋಡ್ಗೆ ಹೋದೆ. ಬೆಳ್ಳಿದು ರಾಘವೇಂದ್ರ ಸ್ವಾಮಿಗಳದು ಆ ಬೆಳ್ಳಿ ಇರೋದನ್ನ ಫಿಕ್ಸ್ ಇರೋದ್ ಮಧ್ಯೆ ತಗೊಂಡ್ಬಂದೆ. ಅದು ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದೆ. ಅದು ನನ್ನ ವಿದ್ಯಾಸಾಕ್ಷಿಯಾಗಲೂ ಸತ್ಯ. ಏನಪ್ಪ ಅಂತ ಹೇಳಿದ್ರೆ ಇವಳು ಪೂಜೆ ಮಾಡ್ತಿದ್ದು, ರೀ ಬನ್ನಿ ಇಲ್ಲಿ ಅಂದ್ಲು. ಏನು ರಾಘವೇಂದ್ರ ಸ್ವಾಮಿ ಮಧ್ಯ ಇತ್ತಲ್ಲ, ಅದು ಒಂಥರ ಫಿಕ್ಸ್ ಮಾಡಿರ್ತಾರೆ ಸರ್ ಬೆಳಿದು. ಆ ಮಧ್ಯ ಇರೋದು ಮಾತ್ರ ಕೆಳಗಡೆ ಬಂದಿತ್ತು. ಅದಾದ 3 ದಿನಕ್ಕೆ ಅಪ್ಪು ಸರ್ ತೀರ್ಕೊಂಡ್ರು. ಭಾಳ ಅದು ಅಂದರೆ ನಾನು ಫಸ್ಟ್ ಆಫ್ ಆಲ್ ಅಣ್ಣವ್ರ ಫ್ಯಾನ್ ಇರೋದ್ರಿಂದ ಪುನೀತ್ ಸರ್ ಬಗ್ಗೆ ಅಂತೂ ತುಂಬಾನೇ ಅಭಿಮಾನ ಇತ್ತು. ಎಷ್ಟು ಅಭಿಮಾನ ಅಂದರೆ ನನ್ನ ಮಗನಿಗೆ ಅಪ್ಪು ಅಂತಾನೆ ನಾನು ಇಟ್ಟಿರೋದು. ಹರಿರಾಘವ್ ಅಂತ ಹೆಸರಿದ್ರು ಅಪ್ಪು ಅಂತಾನೆ ಇರೋದು. ಅದಾದ್ಮೇಲೆ ತುಂಬ 1 ವರ್ಷ ನಾನು ಆ ಕಡೆಗೆ ತಲೆ ಹಾಕ್ಲಿಲ್ಲ. ಅದಾದ್ಮೇಲೆ ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ಫೋನ್ ಬಂತು ನನಗೆ. ಸರ್ ಒಂದು ಡಬ್ಬಿಂಗ್ ಇತ್ತು. ಡಬ್ಬಿಂಗಾ? ಯಾರ್ದು? ಅಪ್ಪು ಸರ್ದು. ಅಪ್ಪು ಸರ್ದೆಲ್ಲ ನಾನು ಮಾಡಲ್ಲಪ್ಪ. ಸ್ಟೇಜ್ ಮೇಲೆ ಯಾವುದಾದ್ರು ಅವ್ರದ್ದು ಸಿನಿಮಾ ಡೈಲಾಗ್ ಹೇಳ್ತೀನಿ, ಅವ್ರ ಥರ ವಾಯ್ಸ್ ನನಗಿಲ್ಲ, ಅವ್ರ ಥರ ಮಾಡಲ್ಲ ಅಂತ. ಇಲ್ಲ ಸರ್ ಬನ್ನಿ ಅಂತ ನಮ್ಮ ಪ್ರಭುದೇವ ಅವ್ರ ತಮ್ಮ ನಾಗೇಂದ್ರ ಪ್ರಸಾದ್ ಸರ್ ಲಕ್ಕಿಮನ್ ಅಂತ ಡಾರ್ಲಿಂಗ್ ಕೃಷ್ಣ ಅವ್ರ ಸಿನಿಮಾ, ಅದರಲ್ಲಿ ಅಪ್ಪು ಸರ್ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದಾರೆ. ಅದರಲ್ಲಿ ಅವರು ದೇವರಾಗೆ ಬರುವಂಥ ಸೀನು. ನಾನು ಹೋಗಿ ನೋಡಿದೆ. ಸ್ವಲ್ಪ 1 ದಿನ 2 ದಿನ ಮಾಡಾದ್ಮೇಲೆ ಸ್ವಲ್ಪ ಮ್ಯಾಚ್ ಆಗೋ ಥರ ಬಂತು. ಅದು ಅಶ್ವಿನಿ ಮೇಡಮ್ ಕಳಿಸಿದ್ರು, ನೋಡಿದ್ರು ಮ್ಯಾಚ್ ಆಗುತ್ತೆ ಮಾಡಿ ಅಂದ್ರು. ಇನ್ನೂ ಸ್ವಲ್ಪ ಈ ಟೆಕ್ನಾಲಜಿ ಬಂದಿರಲಿಲ್ಲ ಅವಾಗ. ಸರಿ ಅಂತ ಅದಕ್ಕೆ ಹೋಗಿ 1 ವಾರಗಳು ಸ್ವಲ್ಪ ಕೊಟ್ಟು ಅದಕ್ಕೆ ಮ್ಯಾಚ್ ಮಾಡಿದೆ. ಮ್ಯಾಚ್ ಮಾಡಿದ್ಮೇಲೆ ಒಂದು ಅಮೌಂಟ್ ಕೊಟ್ಟರು. ಅವರು ದೊಡ್ಡ ಅಮೌಂಟ್ನೇ ಕೊಟ್ಟರು. ಇದೇನಿದು, ಸರಿ ಮಂತ್ರಾಲಯಕ್ಕೆ ಹೋಗ್ತಾ ಇದ್ನಲ್ಲ, ಫೋಟೋ ಬಿದ್ದೋಗಿತ್ತಲ್ಲ, ಈ ಸರ್ ಬೇಡ, ಇದು ಅಪ್ಪು ಸರ್ ಅವ್ರು ಹೋದ್ಮೇಲೂ ನನಗೊಂದು ಪೇಮೆಂಟ್ ಕೊಡ್ಸಿದ್ದಾರೆ. ಮೋಸ್ಟ್ಲಿ ನಾನು ರಾಘವೇಂದ್ರ ಸ್ವಾಮಿದು ಇನ್ನೊಂದು ತಗೋಬೇಕು, ಅವ್ರ ನೆನಪಾಗಿ ಇಟ್ಕೊಳ್ಬೇಕು ಅಂತ. ಅದು ಕಂಚಿಂದೊಂದು ಅಲ್ಲೇ ಹೋಗಿ ಮಂತ್ರಾಲಯದಲ್ಲೇ ಇದಾದರೆ ಏನೂ ಆಗಲ್ಲ ಅಂತ ಹೇಳ್ಬಿಟ್ಟು ಅದು ತೊಗೊಂಬಂದು ಅದ್ರ ಮುಂದೆ ಇವತ್ತಿಗೂ ನನ್ನ ಮನೇಲಿ ಅದೇ ಪೂಜೆ. ಅವ್ರು ನೆನಪಿಸ್ಕೊಂಡಾಗಲೆಲ್ಲ ನನಗೆ ಅದು ಹೇಳೋಕ್ಕಾಗಲ್ಲ. ಅವರು ತೀರ್ಕೊಂಡಾಗ ಒಂದು ದಿನ ಪೂರ್ತಿ ಎತ್ತಿದ್ದೀನಿ. ಈಗಲೂ ಹಾಡು ಬಂದ್ರೆ ಅಳು ಬರುತ್ತೆ, ಅವ್ರ ಫೋಟೋ ಬಂದ್ರೆ ಅಳು ಬರುತ್ತೆ. ಅಷ್ಟೊಂದು ಪ್ರೀತಿ. ಆದ್ರಿಂದ ಅದೇನು ಲಿಂಕ್ ಆಯ್ತು, ಅದಕ್ಕೆ ಅಲ್ಲಿಂದಾನೆ ಹೂ ಮಾರೋದನ್ನ ನೋಡಿದ್ದೆ. ನನಗೇನು ಖುಷಿ ಆಯ್ತು ಅಂದ್ರೆ, ಆ ಸ್ಟ್ರೀಟಲ್ಲಿ ಅದೆಷ್ಟೋ ಜನ ವ್ಯಾಪಾರ ಮಾಡ್ತಾ ಇದ್ದಾರೆ. ಒಬ್ರು ಅಪ್ಪು ಸರ್ ಫೋಟೋ, ಅಪ್ಪು ಸರ್ ಟೀ ಶರ್ಟು, ಅಪ್ಪು ಸರ್ ಕೀ ಬಂಚು, ಐಸ್ ಕ್ರೀಮ್ ಅವರು, ಪಾನಿಪುರಿ ಅವರು, ಹೂನವರು. ನಾನೆಲ್ಲ ಅನ್ಕೊಂಡೆ ಏನಪ್ಪ ಪುಣ್ಯಾತ್ಮರು ಹೋದ್ಮೇಲೆ 100 ಕುಟುಂಬ ಬದುಕಿದೆಯಲ್ಲ, ಅವರ
ಸ್ಮಾರಕದ ಮುಂದೆ ಇದು ಖುಷಿ ಕೊಡ್ತು ಮೇಡಮ್, ನನಗೆ ಬಹಳ ಖುಷಿ ಕೊಡ್ತು. ಎಸ್ ಗೋಪಿ ಸರ್, ಇವತ್ತಿನ ದುಡಿಮೆಯಲ್ಲಿ ನೀವು ಎಷ್ಟು ಹಣವನ್ನ ಸಂಪಾದನೆ ಮಾಡಿದ್ರಿ? ಒಂದು 665 ರೂಪಾಯಿ ಬಂತು ಮೇಡಮ್. 65 ರೂಪಾಯಿ ಅಲ್ಲಿ ಊಟಕ್ಕೆ ಕೊಟ್ಟೆ. ಕೊಡಿ ನಿಮ್ಮ ಶ್ರೀಮತಿಗೆ ಸರ್. 600 ರೂಪಾಯಿ ಕೊಡ್ತೀನಿ ತಗೋ. ಆದರೆ ಅದರಲ್ಲಿ 100 ರೂಪಾಯಿ ಮಾತ್ರ ತಗೋ. ಮಿಕ್ಕಿದ ಇನ್ನು 500 ರೂಪಾಯಿ ನಾನು ಅದೇ ಹೇಳಿದ್ನಲ್ಲ ಮೇಡಮ್, ನಮ್ಮ ಕೊಳ್ಳೇಗಾಲದಲ್ಲಿ ವಾದ್ಯಗೋಷ್ಠಿ ತುಂಬಾ ನಾಟಕ ನುಡಿಸಿರೋರ್ದು ಈಗ ವೆಂಕಟೇಶ್ ಅವರು ತುಂಬಾ ಆರೋಗ್ಯ ಮತ್ತು ಇದರಿಂದ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನಾದ್ರೂ ಸಹಾಯ ಮಾಡಬೇಕು, ಅದಕ್ಕೆ ನಾನೇನೋ ಒಂದು ಸಹಾಯ ಮಾಡ್ತೀನಿ. ಅಲ್ಲಿಗೆ ಇದರಲ್ಲಿರೋ ಒಂದು 500 ರೂಪಾಯಿನ ಸೇರಿಸ್ತೀನಿ. ಅದಕ್ಕೊಂದು ಅರ್ಥ ಇರುತ್ತೆ. ಇದೆಲ್ಲ ಮಾಡಿದಂಥದ್ದು ಇಂಥ ಒಬ್ಬ ಕಲಾವಿದರಿಗೆ ಹೋಯ್ತು ಅಂತ ಅನ್ಸುತ್ತೆ. ಅಲ್ಲಿಗೆ ಅದು 500 ರೂಪಾಯಿ ಸೇರಿಸಿ ನನ್ನ ದುಡ್ಡು ಸೇರಿಸಿ ಅಲ್ಲಿಗೆ ಅವ್ರು ಕೊಟ್ಬಿಡ್ತೀನಿ. ತಾನು ದುಡ್ದಿರೋದ್ರಲ್ಲಿ ಇನ್ನೊಬ್ಬರಿಗೆ ಒಂದಷ್ಟು ಸೇವೆ ಮಾಡಬೇಕು ಅನ್ನೋ ಮನೋಭಾವ ಇದೆಯಲ್ಲ ಸರ್, ನಿಜವಾಗ್ಲೂ ಆ ಒಂದು ಮನೋಭಾವಕ್ಕೆ ಬರಲಿ ಜೋರಾದ ಚಪ್ಪಾಳೆ. ಸರ್, ಪ್ರಕಾಶ್ ಬೆಲ್ವಾಡಿ ಸರ್ ವಾಯ್ಸಲ್ಲಿ ರೋಸ್ ಹೂವು ಮಾರಿದ್ರೆ ಆ್ಯಕ್ಚುಲಿ ಅಂತೇನಪ್ಪ ಅಂದರೆ ಈ ರೋಸ್ ನಾನು ಮಾರಾಟ ಮಾಡ್ತೇನೆ. ನಿಮ್ಗೆ ಇಷ್ಟ ಆಯ್ತರೆ ತಗೋಬೋದು, ಇಲ್ಲ ಅಂದರೆ ನೋ ಅಬ್ಜೆಕ್ಷನ್. ನಾನು ಮಾರಾಟ ಮಾಡೋದು ಮಾಡ್ತೀನಿ, ಬಟ್ ಬೇಜಾರಾಗಬಾರ್ದು. ನೀವು ಯಾವಾಗಲೂ ಈ ಥರ ಅವ್ರನ್ನ ರೇಗಿಸ್ಕೊಂಡ್ರೆ ನಾಚಿಕೆ ಆಗಲ್ಲ ನಿಮಗೆ? ಓ ಮೈ ಗಾಡ್ ಸರ್, ಕಾಮೆಂಟ್ಸ್ನ ನೀವೇ ಕೇಳಿ ಸರ್, ಬೇರೆ ಬೇರೆ ವಾಯ್ಸಲ್ಲಿ. ದಯವಿಟ್ಟು ನಮ್ಮ ಈ ವ್ಯಾಪಾರದ ಬಗ್ಗೆ ತಾವು ನಿಷ್ಪಕ್ಷಪಾತವಾಗಿ ಸಲಹೆಗಳನ್ನ ನೀಡಲೇಬೇಕು. ಈ ಮಿಮಿಕ್ರಿ ಇರ್ಬೋದು ಅಥವಾ ನೀವಲ್ಲಿ ಅದನ್ನ ಸೇಲ್ ಮಾಡಿದ್ದಿರ್ಬೋದು, ಎಲ್ಲವೂ ಸತ್ಯ ಅಂತ ಅನ್ನಿಸ್ತು ನನಗೆ. ತುಂಬಾ ಆನೆಸ್ಟ್ ಆಗಿತ್ತು. ಖುಷಿ ಆಯ್ತು ನನಗೆ ಈ ಹೊಸ ಅವತಾರ ನಿಮ್ದು ನೋಡಿ. ಒಳ್ಳೇದಾಗ್ಲಿ ಸರ್, ಹೀಗೆ ರಂಜಿಸ್ತಾರೆ. ಥ್ಯಾಂಕ್ ಯು ಸರ್. ಓಹೋ ದ್ಯಾವ್ರು, ದಗೂರಳ್ಳಿ ದ್ಯಾವ್ರು, ಸದಾ ನಗ್ತಾ ಇರ್ತೀರ ಕಣಪ್ಪ. ಏನು ಶಾಡೆ ಸ್ಫುರದ್ರೂಪಿ ಆಗ್ಬಿಟ್ಟಿದಿರೋ, ಎವರ್ ಗ್ರೀನ್ ಸುಂದರ. ಎಕ್ಸಾಕ್ಟ್ಲಿ, ಜಿಗ್ ಛಾಕ್ ಜಿಗಿ ಜಿಗಿ ಛಾಕ್. ಓಕೆ, ಬಾಯ್ ಬಾಯ್. ಈ ಫಿಗರ್ ಎಲ್ಲೋ ನೋಡ್ದಾಗೈತಲ್ಲ, ಬದ್ಮಾಶ್ ನೀನೇನು? ನೀವು ನನಗೊಂದು ಪರ್ಮಿಷನ್ ಕೊಡಬೇಕು. ನಿಮ್ಮ ಧ್ವನಿಯಲ್ಲಿ 10 ಜನ ದಿಗ್ಗಜರಿದ್ದಾರೆ, ಕಲಾವಿದರು. ನಿಮ್ಮ ಗಂಟಲನ್ನ ಮುಟ್ಟಿ ನಮಸ್ಕಾರ ಮಾಡುವಂತ ಪರ್ಮಿಷನ್ ನೀವು ನಮಗೆ ಕೊಡಬೇಕು. ದಯವಿಟ್ಟು ನೀವು ಪರ್ಮಿಷನ್ ನೀವು ನಮಗೆ ಕೊಡಲೇಬೇಕು. ನಮಗೆ ಥ್ಯಾಂಕ್ ಯು ಪ್ರೇಮ್ ಸರ್. ಮತ್ತೆ ನನ್ನನ್ನು ಯಾಕೆ ಕರೆಸ್ತಾ ಇದ್ದೀರಾ? ಮತ್ತೆ ಸಮಸ್ಯೆ ಮಾಡೋದಕ್ಕೆ ಕರೆಸ್ತಾ ಇದ್ದೀರಾ? ಕೂತಿದ್ದಾರೆ ಅವರೇ, ಮಾಳವಿಕಾ ಮೇಡಮ್. ಇವ್ರಿಗೆ ಏನೋ ಕಾಮೆಂಟ್ ಕೊಡಬೇಕಂತೆ. ಟೈಮ್ 12 ಗಂಟೆ ಆಯಿತು. ಎಷ್ಟೊತ್ತು ಮಾತಾಡೋದು? ಏನೋ ಕೊಟ್ಟು ಬನ್ನಿ, ಕಾಯ್ತಾ ಇರ್ತೀನಿ.